ನಕ್ಷತ್ರಗಳ ಅಧಿದೇವತೆಗಳು. ಅಶ್ವಿನಿ ನಕ್ಷತ್ರಕ್ಕೆ ಸರಸ್ವತಿ ದೇವತೆ, ಭರಣಿ ನಕ್ಷತ್ರಕ್ಕೆ ಸೂರ್ಯದೇವ, ಕೃತಿಕ ನಕ್ಷತ್ರಕ್ಕೆ ಅಗ್ನಿದೇವ, ರೋಹಿಣಿ ನಕ್ಷತ್ರಕ್ಕೆ ಬ್ರಹ್ಮದೇವ, ಮೃಗಶಿರ ನಕ್ಷತ್ರಕ್ಕೆ ಚಂದ್ರದೇವ, ಆರಿದ್ರ ನಕ್ಷತ್ರಕ್ಕೆ ಶಿವ, ಪುನರ್ವಸು ನಕ್ಷತ್ರಕ್ಕೆ ಅದಿತಿ ದೇವತೆ, ಪುಷ್ಯ ನಕ್ಷತ್ರಕ್ಕೆ ಬೃಹಸ್ಪತಿ, ಆಶ್ಲೇಷ ನಕ್ಷತ್ರಕ್ಕೆ ಶ್ರೀಮನ್ನಾರಾಯಣ, ಮುಖ ನಕ್ಷತ್ರಕ್ಕೆ ಶುಕ್ರದೇವ, ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಆದಿಶಕ್ತಿ, ಉತ್ತರ ಪಾಲ್ಗುಣಿ ನಕ್ಷತ್ರಕ್ಕೆ ಸೂರ್ಯದೇವ, ಹಸ್ತ ನಕ್ಷತ್ರಕ್ಕೆ ಸವಿತಾದೇವಿ, ಚಿತ್ರ ನಕ್ಷತ್ರಕ್ಕೆ ಸುಬ್ರಹ್ಮಣ್ಯ ದೇವರು, ಸ್ವಾತಿ ನಕ್ಷತ್ರಕ್ಕೆ ನರಸಿಂಹ ದೇವರು, ವಿಶಾಖ ನಕ್ಷತ್ರಕ್ಕೆ ಸುಬ್ರಹ್ಮಣ್ಯ ದೇವರು, ಅನುರಾಧ ನಕ್ಷತ್ರಕ್ಕೆ ಮಹಾಲಕ್ಷ್ಮಿ ದೇವತೆ, ಜ್ಯೇಷ್ಠ ನಕ್ಷತ್ರಕ್ಕೆ ಇಂದ್ರದೇವ, ಮೂಲ ನಕ್ಷತ್ರಕ್ಕೆ ಆಂಜನೇಯ, ಪೂರ್ವಾಷಾಢ ನಕ್ಷತ್ರಕ್ಕೆ ವರುಣ ಮಳೆದೇವ, ಉತ್ತರಾಷಾಢ ನಕ್ಷತ್ರಕ್ಕೆ ಗಣೇಶ, ಶ್ರವಣ ನಕ್ಷತ್ರಕ್ಕೆ ವಿಷ್ಣುದೇವ, ಧನಿಷ್ಠ ನಕ್ಷತ್ರಕ್ಕೆ ಸುಬ್ರಹ್ಮಣ್ಯ, ಶತಭಿಷ ನಕ್ಷತ್ರಕ್ಕೆ ಯಮದೇವ, ಪೂರ್ವಭಾದ್ರ ನಕ್ಷತ್ರಕ್ಕೆ ಕುಬೇರ ದೇವ, ಉತ್ತರಭಾದ್ರ ನಕ್ಷತ್ರಕ್ಕೆ ಗುರುದೇವ, ರೇವತಿ ನಕ್ಷತ್ರಕ್ಕೆ ಶನಿದೇವ. ಜಾತಕದ ಪ್ರಕಾರ ರಾಶಿ ಲಗ್ನಕ್ಕೆ ಹೇಗೆ ಮಹತ್ವ ಸಿಕ್ಕಿದೆಯೋ ಹಾಗೆ ಕೂಡ ನಕ್ಷತ್ರಕ್ಕೂ ಅದರದೇ ಮಹತ್ವ ಇದೆ. ಜಾತಕದಲ್ಲಿ ರಾಶಿ ಲಗ್ನಕ್ಕೆ ಈಗ ದೋಷ ಇರುತ್ತದೆ, ಹಾಗೆ ಹುಟ್ಟಿನಿಂದ ನಕ್ಷತ್ರಕ್ಕೂ ಅದರದೇ ದೋಷ ಇರುತ್ತದೆ. ನಕ್ಷತ್ರ ದೋಷ ಪರಿಹಾರ ಅಂತ ನಕ್ಷತ್ರದ ಅಧಿದೇವದ ಮೊರೆ ಹೋದರೆ ನಕ್ಷತ್ರ ದೋಷ ನಿವಾರಣೆಯ ಜೊತೆಗೆ ವಿಶೇಷ ಫಲಸಿದ್ಧಿ ಮಾಡಿಕೊಳ್ಳಬಹುದು ಪ್ರೀತಿಯಿಂದ. ಅದಕ್ಕೆ ಪ್ರತಿದಿನ ನಕ್ಷತ್ರ ಅದರದೇ ಆದಂಥ ಸಮಯದಲ್ಲಿ ನಕ್ಷತ್ರ ಅಧಿದೇವತೆಗಳ ಆರಾಧನೆ ಮಾಡುತ್ತಾ ಪದೇ ಪದೇ ದೇವರ ಫೋಟೋ ನೋಡುತ್ತಾ ಬಂದರೆ ದೋಷ ನಿವಾರಣೆ ಮಾಡಿಕೊಳ್ಳಬಹುದು ಪ್ರೀತಿಯಿಂದ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.